ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅಬ್ಬರದ ಭಾಷಣ ಮುಂದುವರಿಸಿದ್ರು. ನನಗೆ ಊಟ ಬೇಕಿಲ್ಲ, ಅಧಿಕಾರ ಬೇಕಿಲ್ಲ, ಈ ನಾಡಿಗೆ ಒಳ್ಳೇದಾಗಬೇಕು ಅಷ್ಟೇ ಬಯಸದ್. ನಾನು ರೈತರಿಗೆ ದ್ರೋಹ ಮಾಡಿ ಪ್ರಧಾನಿ ಆಗೋಕೆ ಯಾವತ್ತೂ ಇಷ್ಟಪಡಲಿಲ್ಲ. ಪ್ರಧಾನಿ ಆಗಿದ್ದಾಗ 500ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ನೇಮಕ ಮಾಡಿದ್ದೆ ನಾವು ಈಗ NDAದಲ್ಲಿದ್ದೀವಿ. ಮೋದಿ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿಯನ್ನ CM ಮಾಡೋದು ಮೋದಿ ಮತ್ತು ಅಮಿತ್ ಶಾ ಕೈಲಿದೆ. ಇನ್ನೊಂದ್ಸಲ ನಾನು ಹೋಗೋದಕ್ಕಿಂತ ಮುಂಚೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಬಯಸೋದು. ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ಪ್ರಾದೇಶಿಕ ಪಕ್ಷವನ್ನ ಉಳಿಸ್ಬೇಕು, ಬೆಳೆಸಬೇಕು. ನೀವು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅತಿ ಕೆಟ್ಟ ವ್ಯವಸ್ಥೆ ನಿರ್ಮಿಸಿದೆ. ಕರ್ನಾಟಕಕ್ಕೆ ಕುಮಾರಸ್ವಾಮಿ ಅವರ ಕೊಡುಗೆ ಅಪಾರ, ಮತ್ತೊಂದ್ಸಲ ಅವಕಾಶ ಕೊಡಿ ಅಂತ ದೇವೇಗೌಡರು ಮಾತಾಡಿದರು. ಬರ್ತೇನೆ, ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳಿದ್ದೇನೆ, ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯ್ತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.